ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ಅನೇಕ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಲು ಬಂದಿರತಕ್ಕಂಥ ರಾಷ್ಟ್ರ ನಾಯಕರು, ಇಂದಿನ ರಾಷ್ಟ್ರದ BJPಯ ಅಧ್ಯಕ್ಷರು, ಕೇಂದ್ರದ ಅತ್ಯಂತ ಪ್ರಭಾವಿ ಮತ್ತು ಸಂಪೂರ್ಣವಾಗಿ ಅಭಿವೃದ್ಧಿಯ ಪರವಾಗಿ ದಕ್ಷತೆಯಿಂದ ಕೆಲಸ ಮಾಡಿರ್ತಕ್ಕಂಥ ಮಾಡ್ತಾ ಇರುವಂಥ ಹಿರಿಯರಾದಂಥ ಸನ್ಮಾನ್ಯ ನಿತಿನ್ ಗಡ್ಕರಿಯವರೇ, ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದಂಥ, ಪ್ಲೀಸ್ ನಮ್ಮ ಸಭಿಕರು, ನಾನು ಮಾತಾಡಿದ ಮೇಲೆ ನಿಮಗೆ ಇಷ್ಟ ಇರತಕ್ಕಂಥ ಘೋಷಣೆನ ಕೂಗಿ ಏನು ಅಭ್ಯಂತರ ಇಲ್ಲ. ಲೆಟ್ ಮಿ ಟಾಕ್ ಅಬೌಟ್ ದಿ ಡೆವಲಪ್ಮೆಂಟ್. ಈ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕ ಭಾಷಣಗಳ ಮೂಲಕ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿಯ ಪರವಾಗಿ ಮಾತನಾಡಿದಂಥ, ಸದಾ ಚರ್ಚೆಯಲ್ಲಿ ಮತ್ತು ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಆತ್ಮೀಯ ಗೆಳೆಯರು, ಕ್ರಿಯಾಶೀಲ ಸಂಸದರಾದಂಥ ಸನ್ಮಾನ್ಯ ಪ್ರತಾಪ ಸಿಂಹರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು, ಲೋಕೋಪಯೋಗಿಯ ಮಾಜಿ ಸಚಿವರು ಮತ್ತು ಇಂದಿನ ಶಾಸಕರಾದಂಥ ಸನ್ಮಾನ್ಯ HD ರೇವಣ್ಣ ಅವರೇ, ಮಾಜಿ ಸಚಿವರು, ಹಿರಿಯರಾದಂಥ ಪ್ರಗತಿಪರ ಚಿಂತಕರಾದಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ವಿಶ್ವನಾಥ್ ಜಿ ಅವರೇ, ಲೋಕಸಭೆಯ ಸದಸ್ಯರಾದಂಥ ಶ್ರೀಮತಿ ಸುಮಲತಾ ಅಂಬರೀಶ್ರವರೇ, ಕೋಲಾರ ಸಂಸತ್ ಸದಸ್ಯರಾದಂಥ ಸಹೋದರರಾದಂಥ ಮುನಿಸ್ವಾಮಿ ಅವರೇ, ಶಾಸಕರುಗಳಾದಂಥ ಶ್ರೀವತ್ಸ ಅವರೇ, ಹರೀಶ್ ಗೌಡ ಅವರೇ, ಕೃಷ್ಣಪ್ಪ ಅವರೇ, ಸುರೇಶ್ ಅವರೇ, ನಮ್ಮ ಮುಖ್ಯ ಇಂಜಿನಿಯರ್ ಆದಂಥ ದಮ್ಮೇದಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಇನ್ನಿತರ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಮೈಸೂರು ಮತ್ತು ಸುತ್ತಮುತ್ತಲ ಪ್ರದೇಶದ ಎಲ್ಲ ಗೌರವಾನ್ವಿತ ಬಂಧು ಭಗಿನಿಯರೇ, ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರೇ, ಈ ಸಭೆ ಒಂದು ಗಂಭೀರವಾದಂಥ ಕಾರ್ಯಕ್ರಮವನ್ನು ಉದ್ದೇಶಿಸಿ ಏರ್ಪಡಿಸಿರ್ತಕ್ಕಂಥ ಸಭೆ. ಇದು ಸಂಪೂರ್ಣವಾಗಿ ಅಭಿವೃದ್ಧಿಗೆ ಮೀಸಲಾಗಿರ್ತಕ್ಕಂಥ ಸಭೆ. ಈ ಅಭಿವೃದ್ಧಿಯ ಮುಖಾಂತರ ನಮ್ಮ ದೇಶದ ಗಣತಂತ್ರದ ವ್ಯವಸ್ಥೆಯನ್ನು ಬಲಪಡಿಸಿ ಕೇಂದ್ರ ಮತ್ತು ರಾಜ್ಯಗಳು, ಪ್ರತಿಯೊಂದು ರಾಜ್ಯವು ಸಂಪೂರ್ಣವಾಗಿ ಸ್ವಾವಲಂಬನೆಯ ಕಡೆಗೆ ಅಭಿವೃದ್ಧಿಯನ್ನು ಪಡೆದು ನಮ್ಮ ದೇಶದ ಐಕ್ಯತೆಯನ್ನು, ಅಭಿವೃದ್ಧಿಯನ್ನು ಒಗ್ಗೂಡಿಸುವಂಥ ಒಂದು ಅಭಿವೃದ್ಧಿಗೆ ಮೀಸಲಾಗಿರ್ತಂಥ ಒಂದು ದೊಡ್ಡ ಕಾರ್ಯಕ್ರಮ. ಬಂಧುಗಳೇ, ನಮಗೆ ಸ್ವತಂತ್ರ ಬಂದು 75 ವರ್ಷ ತುಂಬಿದೆ. ಪ್ರಜಾಪ್ರಭುತ್ವ ಜೀವಂತವಾಗಿ ಪ್ರಪಂಚಕ್ಕೆ ಮಾದರಿಯಾಗುವ ರೀತಿಯಲ್ಲಿ ದೇಶ ತಲೆ ಎತ್ತಲೇಬೇಕಾಗಿದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ದೇಶದಲ್ಲಿ ರಾಜಕೀಯ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು, ಕಾರ್ಯಕ್ರಮಗಳು, ಸಿದ್ಧಾಂತಗಳು ಬೇರೆ ಬೇರೆ ಇದ್ರೂ ನಾವೆಲ್ಲರೂ ದೇಶದ ಸಂವಿಧಾನಕ್ಕೆ ವಿಧೇಯರಾಗಿ ಪ್ರಜಾಸತ್ತಾತ್ಮಕ ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡಿ ನಮ್ಮ ಗಣತಂತ್ರವನ್ನು ಬಲಪಡಿಸಿ ದೇಶವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯತಕ್ಕಂಥ ಅನಿವಾರ್ಯತೆ, ಅಗತ್ಯ ಇದೆ. ಚುನಾವಣೆಗಳಲ್ಲಿ ಜನರು ಯಾವ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಇರೋದು ಜನರ ಐಚ್ಛಿಕವಾದಂಥ ವಿಷಯ ಮತ್ತು ಅದರ ಹಕ್ಕು. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಈ ದೇಶದಲ್ಲಿ ಅಥವಾ ಪ್ರಪಂಚದ ಯಾವ ಮೂಲೆಯಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ
ಇವತ್ತು ನಾನು ಎರಡು ಪ್ರಮುಖವಾದಂಥ ಸರ್ಕಾರಗಳನ್ನು ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ. ಒಂದನೇದು UPA 2ನಲ್ಲಿ ಆಸ್ಕರ್ ಫರ್ನಾಂಡಿಸ್ ಇದ್ದರು, NDAದಲ್ಲಿ ಸನ್ಮಾನ್ಯ ಗಡ್ಕರಿ ಸಾಹೇಬರಿದ್ದರು. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ 2013-18ರಲ್ಲಿ ನಾನು ಲೋಕೋಪಯೋಗಿ ಸಚಿವನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 4482 ಕಿಲೋಮೀಟರು ರಾಷ್ಟ್ರೀಯ ಹೆದ್ದಾರಿಗಳಿದ್ದು. ಸರ್, ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ಮಂಜೇಗೌಡ, MLC ಮಂಜೇಗೌಡ್ರೆ. So when I took over as a PWD minister, the state had 4,482 kilometers of national highways. The UPA second, Mr. late Oscar Fernandez was surface minister. We prepared a detailed project report and submitted a proposal to upgrade some of our state highways into national highways. The UPA 2 government has sanctioned, declared, notified 1,882 kilometers as national highways. Soon after, the UPA government, even elected to the government, took over the responsibility of surface transport ministry. Time and again, more than 50 times, myself, my honorable chief minister, met your good self. The moment we met, we feel it is our own family member. It is the state interest, in the interest of the state, we sincerely felt here is a leader cutting across everything, stood by development. And whatever the national highways declared were carried forward for development. That development, your good self, the national highway, 2,000 kilometer roughly national highway, UPA was sanctioned and notified, and those roads were carried forward by your good self. See, Mysore, Bangalore, national highway is one among them, and Bidar, Chamarajanagar, another important road to the tune of 700 kilometers we have built. It doesn't mean that I have done, you are done. You might be knowing very well than me what John F. Kennedy said to the world. The money will not mobilize resource. It's the road, it is the infrastructure which will mobilize the resource. Keeping this concept in your mind, you have taken up the cause to develop the infrastructure in the country as well as in Karnataka. Soon after this is being done, again with your great support, we prepared a detailed DPR report and submitted more than 10,000 kilometers national highways to be declared. And your good self conducted series of meetings with me, with my officers, with my chief minister and fellow members belonging to different parts, without looking into the party identification. Without linking into the party identification. We should learn how to develop the state, how to develop the country, how to unite people, how to go forward to build a strong nation. So with this, I am thankful on behalf of my chief minister, on behalf of me, on behalf of the state of Karnataka. Today, I am requesting you, you have given as many as 6,000 crores between 2013, 14 and 18 for under CRF. CRF is Central Road Fund. Many people under confusion and make unnecessary comments on politically. CRF is a fund given to the state based on the fuel consumption and collection of money from that particular state. And that is a refundable amount to the state central government again. In that process, you have given us nearly 6,000 crores, for which I am thankful to you. So much so, you have included many roads. The 10,000 kilometer proposal, which is agreed in principle, is before the Niti Aayog. You are a man
of principles and development. I request your good self to give approval for this 10,000 kilometers, which is agreed in principles. And so much so, I request your good self, as my friend Pratap Singh proposed, I stand by him to give sanction. I stand by him to give sanction to all those roads. Sir, we have developed as many as 40,000 kilometers in Karnataka, which is history in the past. With your support, I want whatever the 10,000 kilometers roads are being agreed in principle to be approved in the Niti Aayog and carry forward the development of Karnataka and prosper of Karnataka. And also I request your good self to give approval to Kollegala Madeshwara Road, which is a pilgrimage center. Kollegala Madeshwara Road is agreed in principle to be upgraded as national way. It's a very, very important road in the entire southern India. I kindly, and also there is a bottleneck in Manipal Hospital. Mysore is growing. It's a kingdom city. It's a cultural city. It's an education hub. It should be given a peripheral ring. And also I request to give land share to the land acquisition for STRR, satellite ring road, to connect the urban areas in the Bangalore city. Knowing the congestion of traffic, you are well aware, and I am very glad to receive you here, and you have supported the state government as far as the development is concerned. I am thankful on behalf of my Chief Minister, on behalf of myself, on behalf of state government, and also I am thankful on behalf of Mysore citizen. Thank you very much, sir. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.